ಆತ್ಮೀಯ H16 ನ್ಯೂಸ್ ಅರ್ಧಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರ ಆತ್ಮೀಯರೇ. ನಮ್ಮ ಮೋದಿ ಸರ್ಕಾರ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ ನಿರುದ್ಯೋಗವನ್ನು ಓಡಿಸುವಲ್ಲಿ ವಿಫಲ ಆಗಿದೆ ಅನ್ನೋದು ಇವತ್ತು ಜಗಜ್ಜಾಹೀರಾಗಿರುವ ವಿಷಯ. ಮತ್ತು ಮುಂಬರುವ ಯಾವುದೇ ಸರ್ಕಾರಕ್ಕೂ ಈ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಿರ್ವಹಿಸಬಲ್ಲದು ಅನ್ನೋ ಸಹಿತ ಇವತ್ತು ಪ್ರಶ್ನೆ ಅದ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ತಳಪಾಯವನ್ನು ಇವತ್ತು ನಮ್ಮ ಅರ್ಥವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟದ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಅದರಲ್ಲೂ ಪ್ರೈವೇಟೈಸೇಷನ್ ಮಾಡಿದಂಥ ಇಲ್ಲಿವರೆಗಿನ ಇತಿಹಾಸವನ್ನು ಗಮನಿಸಿದ್ರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಶಕ್ತಿ ಕಾರ್ಪೊರೇಟ್ ವ್ಯವಸ್ಥೆಗೆ ಇಲ್ಲ ಅನ್ನೋ ಸ್ಪಷ್ಟ ಆಗ್ತಾಯಿದೆ. ಇನ್ನೇನು ಇದರಿಂದ ಹೆಲ್ಪ್ ಆಗಿದ್ದೇನಪ್ಪ ಅಂದ್ರೆ ಈ ದೇಶದ ಒಂದು 10% ಜನರಿಗೆ ಹಿಂದಿನ ಸರ್ಕಾರದಲ್ಲಿ ಏನೋ 15-20% ಅನ್ಬೋದು ನಾವು ಕಾಂಗ್ರೆಸ್ ಮತ್ತು ಇನ್ನುಳಿದ ಸರ್ಕಾರಗಳಲ್ಲೇ. ಆದರೆ BJP ಸರ್ಕಾರ ಕಳೆದ 12 ವರ್ಷಗಳಿಂದ ಆಡಳಿತ ಮಾಡಿದ್ದನ್ನು ಗಮನಿಸಿದ್ರೆ ಕೇವಲ 5-10% ಜನರ ಒಳಗಿನ್ನೂ ಅವ್ರಿಗೆ ಹೆಲ್ಪ್ ಆಗಲಿಕ್ಕತ್ತದ ವಿನ ಉಳಿದ ಜನರಿಗೆ ಇದು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು, ಅದರಲ್ಲೂ ಕಾಂಟ್ರಾಕ್ಟ್ ಲೇಬರ್ನ ತಪ್ಪಿಸಿ ನಿಜವಾದ ಲೇಬರ್ನಾಗಿ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ ಇವತ್ತು ಜಂಜಿ ಅಲ್ಫಾ ಜೊತೆಗೆ CJP ಎಲ್ಲರೂ ಒಂದಾಗಿ ಇವತ್ತು ಮೂಮೆಂಟ್ ಮಾಡ್ತಾಯಿದ್ದಾರೆ. ಬರೋ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ದಿವಸ ಇದು ದೊಡ್ಡ ಪ್ರಮಾಣದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಇದರಿಂದಾಗಿ ಸಹಜವಾಗಿ ಪ್ರೆಸೆಂಟ್ ಮೋದಿ ಸರ್ಕಾರಕ್ಕೆ ದೊಡ್ಡ ತೆರಿ ವಿಷಯ ಆಗ್ತಾಯಿದೆ. ಜಂತ್ರ ಮಂತ್ರದಲ್ಲಿ ಮತ್ತೆ ಸ್ಟಾರ್ಟ್ ಆದ್ರೆ ಜುಲೈ 20ರಿಂದಲೂ ಭಾಳ ಎತ್ತರಕ್ಕೆ ಇದನ್ನು ನಾವು ಮಾಡ್ತಾಯಿದ್ದೀವಿ, ನಾವು ಜನರಿಗೆ ಮುಟ್ತೀವಿ ಅನ್ನುವಂತಹ ಒಂದು ಏನಪ್ಪ ಅಂತಂದ್ರೆ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ಈ ಚಳವಳಿ ಏನಾದರೂ ಇಡೀ ದೇಶವ್ಯಾಪಿ ಆಗುವ ಸಾಧ್ಯತೆ ಎಲ್ಲ ಇದ್ದಾವೆ. ಆಯ್ತಂದ್ರೆ ಮೋದಿಯವರ ಸರ್ಕಾರ ಎಷ್ಟು ದಿನಗಳವರೆಗೆ ಉಳಿದೀತು ಅನ್ನೋದು ಪ್ರಶ್ನೆ ಇದೆ. ಇವತ್ತು ರಾಹುಲ್ ಗಾಂಧಿಯವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಜಂಜಿಗಳನ್ನು ಮತ್ತು CJP ಯುವಕರನ್ನು ತಮ್ಮತ್ತು ಸೆಳೆಯುವಂಥದ್ದು ಇವತ್ತು ದೇಶದ ಪರಿಸ್ಥಿತಿ ಎಲ್ಲರೂ ಹೇಳ್ತಾ ಇದ್ದಾರೆ. ನಿಜವಾಗಿ ಒಬ್ಬ ವಿರೋಧ ಪಕ್ಷದವ್ರು ಏನು ಮಾಡಬೇಕಾಗ್ಯದ ಆ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿಯವರು ನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವತ್ತು ಅವರ ಒಂದು ಅಂಡರದಲ್ಲ, ಅವರ ಒಂದು ಪ್ರಭಾವಳಿ ಅಂಡರದಲ್ಲ ಈ ಒಂದು ವಿದ್ಯಾರ್ಥಿಗಳ ಒಕ್ಕೂಟಗಳು ಸಹಜವಾಗಿ ವಾಲ್ತಾ ಇದ್ದಾರೆ. ಮತ್ತು ಇಲ್ಲಿಂದ ಗಮನಿಸಬೇಕಾಯ್ತೇನಪ್ಪ ಅಂದರೆ ಇಲ್ಲಿವರೆಗೆ ಈ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗದ ಈ ವಿದ್ಯಾರ್ಥಿಗಳನ್ನು ತನ್ನದೇ ಅಂತ ಮೆಸ್ಮರಿಸಮ್ ಮಾಡಿ RSSದವ್ರು ತಾವು ಹಿಡಿದ್ರೆ ಇಟ್ಕೊಂಡಿದ್ರು. ಇವತ್ತು ಅನೇಕ ವಿದ್ಯಾರ್ಥಿಗಳು RSS ವಿಚಾರದಿಂದ ದೂರ ಸೇರ್ತಾ ಇದ್ದಾರೆ. ಯಾಕೆ ಉದ್ಯೋಗ ಕೊಡಿಸ್ಲಿಕ್ಕೆ ಅದಕ್ಕೆ ಆಗಿಲ್ಲ. ಹೋಗಿ ಇವತ್ತು ಪ್ರಶ್ನೆ ಏನು ಮಾಡ್ತಾ ಇದ್ದಾರೆ ಯುವಕರಂದ್ರೆ, ಕಡೆಗೆ ಹಿಂದೂ ಯುವಕರಿಗಾದರೂ ಇವತ್ತು ಎಲ್ಲರಿಗೂ ಉದ್ಯೋಗ ಸಿಕ್ಕದನ ಸಿಕ್ಕರೆ ಅಡ್ಡಿ ಇಲ್ಲ, ಅಟ್ಲೀಸ್ಟ್ ಮುಂದುವರಿಲ್ಲ ಅಂತ ಹೇಳ್ತಿದ್ವಿ. ಅವ್ರಿಗೂ ಇಲ್ಲ. 80-20 ಮತ್ತೇನೋ ಮಾಡಿದರು, ಬುಲ್ಡೋಜರ್ ಮಾಡಿದರು, ಏನು ಮಾಡಿದರು. ಇವತ್ತಿಗೂ ಎಲ್ಲರಿಗೂ ಉದ್ಯೋಗ ಸೃಷ್ಟಿ, ಅದರಲ್ಲೂ ಹೋಗಲಿ ಹಿಂದೂಗಳಿಗೆ ಉದ್ಯೋಗ ಕೊಡಿಸುವಂಥ ಆಯ್ತಾ ಅನ್ನೋ ಮೂಲದ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇದರಿಂದಾಗಿ ಏನಾಗಿಬಿಡೋದಪ್ಪ ಅಂತಂದರೆ ಇವತ್ತು RSSನಿಂದ ಸಹಿತ ಈ ಯುವಕರು ದೂರ ಸೇರ್ತಾ ಇದ್ದಾರೆ. ಬರೋ ಸೆಪ್ಟೆಂಬರ್ 5 ತಾರೀಕಿಗೆ ಮೋಸ್ಟ್ಲಿ ದೊಡ್ಡದಾಯ್ತಪ್ಪ ಅಂತಂದ್ರೆ ಇವು ಅನೇಕ ತಪ್ಪುಗಳು ಇವತ್ತು ಮೋದಿಯವ್ರ ಸರ್ಕಾರ ಮಾಡೋದು ಇಲ್ಲಿವರೆಗೆ. ಯಾಕಂದರೆ ಡಿಮಾನಿಟೈಸೇಷನ್ ಮಾಡಿತು ಅಥವಾ ನೋಟನ್ನು ರದ್ದು ಮಾಡಿತು 1500. ಅದರಿಂದಾಗಿ ಈ ದೇಶದ ವಿರೋಧ ಪಕ್ಷಗಳು ಅದರಲ್ಲೂ ಮುಖ್ಯವಾಗಿ ಪ್ರಾದೇಶಿಕ ಪಕ್ಷಗಳ ಎಲ್ಲ ನಡ ಮುರಿದು ಹಾಕ್ತೀವಿ ನಾ. ಅದನ್ನು ಇಡೀ ದೇಶದ ಜನರಿಗೆ ಉದ್ಯೋಗ ಸೃಷ್ಟಿ ಆಗಲಿಲ್ಲ, ಈ ದೇಶದ ಭಯೋತ್ಪಾದನೆಗೆ ಹೋಗಲಿಲ್ಲ. ಆದರೆ ಒಂದು ಏನಾಯ್ತಪ್ಪ ಅಂತಂದ್ರೆ ಪ್ರಾದೇಶಿಕ ಪಕ್ಷಗಳಿಗೆ ಗಂಟು ಮಾಡ್ಕೊಂಡಿದ್ದು ಇಲೆಕ್ಷನ್ ಸಲುವಾಗಿ ಅವರು ಎಲ್ಲರೂ ದುಡ್ಡು 1500 ಮುರಿದು ಹೋಗ್ಬಿಟ್ಟ. ಇಡೀ ದೇಶದ ವಿರೋಧ ಪಕ್ಷಗಳು ವೀಕ್ ಆಗಿಬಿಟ್ಟಿದ್ದು ಈಗ ನಾವು ನೋಡಿದ್ದೀವಿ. ಹೀಗಾಗಿ ಅವ್ರಿಗೆ ಇವತ್ತು ಶಕ್ತಿ ಉಳಿದಿಲ್ಲ ವಿರೋಧ ಪಕ್ಷಗಳಿಗೆ. ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಒಂದಷ್ಟೇನೋ ಫಂಡ್ ಉಳಿಸ್ಕೊಂಬಂದು ಇಲ್ಲೇ ರಾಜ್ಯಗಳಲ್ಲೇ ತನ್ನ ಅಧಿಕಾರ ಇಟ್ಕೊಂಡಿದ್ದರಿಂದಾಗಿ ಒಂದಿಷ್ಟೇನೋ ವಿರೋಧ ಮಾಡೋ ಪಕ್ಷ ಆಗಿ ನಿಂತದೆ ಇವತ್ತು. ಹೀಗಾಗಿ ಏನೊಂದು ವ್ಯವಸ್ಥೆ ಐತಿ, ಪಾರ್ಟಿ ಫಂಡ್ಗಳ ಮೂಲಕ ಪಾರ್ಟಿ ನಡೆಸುವಂಥ ಒಂದು ವ್ಯವಸ್ಥೆ ಏನು ಬೆಳೆದೈತಿ. ಅದು ಪಾರ್ಟಿ ಫಂಡ್ ಯಾರು ಕೊಡ್ತಾರೆ? ಕಾರ್ಪೊರೇಟ್ರವರು, ಬಂಡವಾಳಶಾಹಿಗಳು, ವ್ಯಾಪಾರಸ್ಥರು ಇಂಥ ಜನ ಫಂಡ್ ಕೊಡ್ತಾ ಇರ್ತಾರೆ. ಯಾಕಂದ್ರೆ ತಮಗೆ ಅನುಕೂಲ ಆಗಲಿ ಅಂತೇಳಿ. ಇವರಿಗಾಗಿ ಇವತ್ತಿನ ವ್ಯವಸ್ಥೆ ಐತಿ ವಿನಃ ಇವ್ರು ಎಷ್ಟು ದಿನಪ್ಪ ಇಲ್ಲ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಕಾರ್ಪೊರೇಟ್ರು ಎಷ್ಟು ನಿಜವಾಗಿಯೂ -1 ಇಲ್ಲ, ಪೂರ್ತಿ 1% ಇಲ್ಲ.
ಆನಂತರ ಬರೋ ಬಂಡವಾಳಶಾಹಿಗಳು ಏನೋ 1-2% ಇದ್ದಾರೆ. ಆನಂತರ ನೌಕರಶಾಹಿಗಳು 3-4% ಅದಾರ. 3-4 ಹೋಗ್ತಾ 5 ಅಂತ ಇಟ್ಕೊಳ್ರಿ. ಮುಂದೆ ಯಾರು ಬಂದರು? ಇನ್ನುಳಿದವರು ಬರ್ತಾರೆ. ಒಟ್ಟು ಅಂದಾಜು 8-10% ಭಾಳ ಆಗ್ತದೆ. ಅಷ್ಟು ಜನರಿಗಾಗಿ ಈ ವ್ಯವಸ್ಥೆ ಇವತ್ತದ. ಅವರು ಅನುಕೂಲಸ್ಥರಾಗಿದ್ದಾರೆ. ಇವತ್ತು ಅವರಿಗಾಗಿ ಇವತ್ತು ರೋಡ್ ಆಗ್ತಾ ಇದ್ದಾವೆ, ಮತ್ತೇನೂ ಆಗ್ತದೆ. ಅದ್ರ ಉಪಯೋಗ ಉಂಟವ್ರಿಗೆ ಆಗ್ಲಿಕ್ಕೆ ಮತ್ತು ಹೀಗಾಗಿ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿ ಅಧಿಕಾರಶಾಹಿಗಳಾಗಿರ್ಬೋದು, ಈ ಟೋಟಲ್ ಜನರ ಒಂದು ಏನು ನಾವು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತೀವಿ, ಆ ಟ್ಯಾಕ್ಸ್ದಲ್ಲಿ ಮ್ಯಾಕ್ಸಿಮಮ್ ನಾವು ಏನು ಮಾಡ್ತಾಯಿದ್ದೀವಿ ಖರ್ಚು ಅಂದರೆ ರೋಡ್ಗಳಿಗೆ ಮತ್ತು ಅದಕ್ಕೂ ಕಾಂಟ್ರಾಕ್ಟ್ಗೂ ನಾವು ಖರ್ಚು ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇಂಡಸ್ಟ್ರಿ ಬೆಳೆಸೋದಕ್ಕಾಗಲಿ, ನಮ್ಮಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಹೆಚ್ಚು ದುಡ್ಡು ಹೂಡಿದ್ರೆ ಆ ಕ್ಷೇತ್ರ ನಮಗೆ ಹೆಚ್ಚು ಉದ್ಯೋಗ ಜನ್ರೇಟ್ ಮಾಡ್ತದೆ ಅನ್ನೋದ್ರ ಬಗ್ಗೆ ನಮ್ಮ ಚಿಂತನೆ ಇಲ್ಲ. ನಮ್ಮ ಚಿಂತನೆ ಏನಪ್ಪ ಅಂದ್ರೆ ಬಂದು ದುಡ್ಡನ್ನು ನಾವು ಡೆವಲಪ್ಮೆಂಟ್ ಹೆಸರಲ್ಲ ರೋಡು, ಗಟ್ರು ಮತ್ತೇನು ತಯಾರು ಮಾಡುವಲ್ಲಿ, ಇನ್ನೂ ತಯಾರು ಮಾಡಲ್ಲ ನಾವು ವೆಚ್ಚ ಮಾಡ್ತಾಯಿದ್ದೀವಿ. ಅಡ್ಮಿನಿಸ್ಟ್ರೇಷನ್ ದುಡ್ಡನ್ನು ಖರ್ಚು ಮಾಡ್ತಾಯಿದ್ದೀವಿ. ರಾಜಕಾರಣಿಗೆ ಅಡ್ಡಾಡೋದಕ್ಕೆ ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ. ಅಧಿಕಾರಶಾಹಿಗಳ ಜನರ ಪೇಮೆಂಟ್ ಮಾಡೋದ್ರ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡ್ತಾಯಿದ್ದೀವಿ. ನಾವು ಗಳಿಸುವ 50 ಲಕ್ಷ ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಪ್ರತಿ ವರ್ಷ 40-50 ಲಕ್ಷ ಆಗ್ತದೆ. ಅದರಲ್ಲಿ ಮ್ಯಾಕ್ಸಿಮಮ್ ಯಾರಿಗೆ ಹೋಗ್ತದೆ ಅಂದ್ರೆ ಈ ಅಡ್ಮಿನಿಸ್ಟ್ರೇಟರ್ದವ್ರಿಗೆ, ಅದರಲ್ಲೂ ಮುಖ್ಯವಾಗಿ ಡೆವಲಪ್ಮೆಂಟ್ ಹೆಸರಿನಲ್ಲಿ ಈ ಕಾಂಟ್ರಾಕ್ಟ್ದಾರರಿಗೆ, ಅದೇ ಕಾಲಕ್ಕೆ ನಮ್ಮ ಕಾರ್ಪೊರೇಟರ್ ಅವರಿಗೆ ಇವರು ಹೊಡ್ಕೊಂತಾಗ್ತಾ ಇದ್ದಾರೆ. ಆ ದುಡ್ಡು ಇಲ್ಲಿ ಶಿಕ್ಷಣ ಖರ್ಚಾಗ್ತಾ ಇಲ್ಲ, ಆ ದುಡ್ಡು ಇಲ್ಲಿ ಒಕ್ಕಲ್ತನ ಖರ್ಚಾಗ್ತಾ ಇಲ್ಲ, ಆ ದುಡ್ಡು ಇಲ್ಲಿ ಆರೋಗ್ಯ ಖರ್ಚಾಗ್ತಾ ಇಲ್ಲ. ಹೀಗಾಗಿ ಅವೆಲ್ಲ ಕ್ಷೇತ್ರಗಳು ಇವತ್ತು ವೀಕಾಗಿ ಬಡವ ಈ ಒಂದು ಆಸ್ಪತ್ರೆ ತೋರಿಸೋ ಶಕ್ತಿ ಇಲ್ಲ, ಬಡವ ತನ್ನ ಮಕ್ಕಳನ್ನು ಕಲಿಸೋ ಶಕ್ತಿ ಅವುಗೊಳ್ಳೋದಿಲ್ಲ. ಮುಂದೆ ರೈತರಿಗೆ ಅವ್ರ ಮಾರ್ಕೆಟ್ ಇಲ್ಲದಕ್ಕಾಗಿ ಅವರು ಏನಪ್ಪ ಅಂತಂದ್ರೆ ಮಾರ್ಕೆಟ್ ಇಲ್ಲದ ಮತ್ತು ನೀರು ಇಲ್ಲದಕ್ಕಾಗಿ ಮತ್ತು ಅದು ರೇಟ್ ಕಡಿಮೆ ಇರೋದ್ರಿಂದಾಗಿ ಅವರು ಸೋಲ್ತಾ ಇದ್ದಾರೆ. ಹೀಗಾಗಿ ಇಡೀ ವ್ಯವಸ್ಥೆ ಏನದಪ್ಪ ಇವತ್ತು ಅದಕ್ಕಾಗಿ ಇವತ್ತು ಸಹಜವಾಗಿ ಹೇಳ್ತಾರೆ, ಏನು ಮಾಡ್ತಪ್ಪ ಒಕ್ಕಲ್ತನ ಮಾಡಿ ನಮ್ಮ ಹೆಣ್ಣು ಕೊಡೋದಿಲ್ಲಪ್ಪ ಅನ್ನೋಂಥ ಮಟ್ಟಿಗೆ ಇವತ್ತು ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು, ಕೆಳವರ್ಗದವರು ಎಲ್ಲರೂ ವಿಚಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಕ್ಕಲ್ತನ ಮಾಡೋರಿಗೆ ಮುಂಜಾನೆ ಸಾಯಂಕಾಲ 26,000 ದುಡಿದು ಸಹಿತ ಕೊನೆಗೆ ಉಳಿದು ಏನು ಅನ್ನುವಂಥ ಪ್ರಶ್ನೆ ಇವತ್ತು ಬರ್ಲಿಕ್ಕೆ ಲಾಭ ಇಲ್ಲದ್ರಲ್ಲೇ ನೀವು ಶುಗರ್ ಕೇನ್ ಬೆಳೆಸ್ರಿ, ಮತ್ತೇನೋ ಮಾಡಿರಿ, ಭತ್ತ ಬೆಳ್ರಿ, ಯಾವುದಿದ್ರು ನಾವು ಎಷ್ಟು ಖರ್ಚು ಮಾಡ್ತೀವಿ ಅದರ ಅರ್ಧ ಬಂದರೆ ಹೆಚ್ಚು ಮಾತು ಅನ್ನುವಂಥ ಮಾತು, ಅಥವಾ 70% ಬಂದು ದೊಡ್ಡ ಮಾತು ಅನ್ನುವಂಥ ಮಾತು. ಅದ್ರ ಲಾಸ್ ಮಾಡಿಕೊಂಡು ಲಾಭ ಅಂತಿಲ್ಲ. ಈಗ ಖರ್ಚು ಮಾಡಿದ್ರೊಳಗೆ ಮತ್ತೆ ಗಿರ್ದ ಕಟ್ಟಾಗಿ 75% ಅಥವಾ 50% ಅಷ್ಟೇ ಬರ್ತದೆ. ಆದರೆ ಲಾಸ ಆಗ್ತದೆ ಪ್ರತಿಯೊಂದು. ನಾವು ಒಂದು ಸಾಮಾನ್ಯ ಅನಿಸಿಕೆ ಎಲ್ಲ ರೈತರದು ಮತ್ತು ಹೆಣ್ಣು ಕೊಡುವಂಥ ಜನರಿಗೂ ಸಹಿತ ಹೌದಪ್ಪ ಇವ್ರು ಕೊಟ್ಟೋದು ನಮ್ಮ ಮಕ್ಕಳು ದುಡ್ಕೊಂಡು ಸಾಯ್ತಾರೆ, ಅದು ಲಾಭ ಇಲ್ಲ ಅನ್ನುವಂಥ ಭಾವ ಎಲ್ಲರಲ್ಲಿ ಬರೋದ್ರಿಂದಾಗೆ ಮುಂದೆ ಏನು ಅನ್ನೋದು ಸಿನ್ಸೂರಾಗ್ಯದ. ಆದರೆ ಮೋದಿಯವ್ರಿಗೆ ಮಾತ್ರ ಇದು ಅತ್ಯಂತ ಕಠಿಣ ಪ್ರಸಂಗ ಆಗಿಬಿಟ್ಟದೆ. ಯಾಕಂದ್ರೆ ಇವತ್ತು ಒಂದು ವಿಶ್ವಾಸವನ್ನು ಜನರಿಂದ, ಅದರಲ್ಲೂ ಯುವಕರಿಂದ ವಿಶ್ವಾಸ ಕಳೆದುಕೊಂಡಿದ್ದಾರೆ. ಹೀಗಾಗಿ ಮೋದಿಯವ್ರ ಸರ್ಕಾರ ಎಷ್ಟು ವರ್ಷ ಅಂತ ಇಂಥ ಸಂದರ್ಭದಲ್ಲೇ ಎಥನಾಲ್ 20 ಅದು ಬಂದುಬಿಟ್ಟದೆ. ಇವತ್ತು ಎಥನಾಲ್ ಜೊತೆಗೆ ಈ ಅನೇಕ ವಸ್ತುಗಳು ಇಲ್ಲೇ ಏನಾಗಿದ್ದಾವಪ್ಪ ಅಂತಂದ್ರೆ ಮೋದಿಯವ್ರ ತೆನ್ನೂ ಆಗಿದ್ದಾವೆ ಅನೇಕ ವಿಷಯಗಳು. ಆ ವಿಷಯಗಳಲ್ಲಿ ಇದು ಮೇನ್ ಆಗ್ತಾಯಿದೆ. ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗ ಇಲ್ಲದ್ದು ದೊಡ್ಡ ಸಮಸ್ಯೆ ಆಗಿ ಇವತ್ತು ಮೋದಿಯವ್ರ ಸರ್ಕಾರ ಮುಂದಿನ ದಿನ ಎಷ್ಟು ದಿನಗಳವರೆಗೆ ಬಂದಿದ್ದು ಕೌಂಟೌನ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಮಾತು. ಹೀಗಾಗಿ ನೋಡಿರಿ, ಈವನ್ ಅಮೇರಿಕೆಯಲ್ಲಿ ಸಹಿತ ನಮ್ಮ BJP ಅಂದರೆ BJPಯ ಏನು ಒಂದು ರಕ್ಷಕ RSS ಅದಲ್ಲ, ಅವರ ಮುಖಂಡ ನಮ್ಮ ಮೋಹನ್ ಭಾಗವತರಿಗೂ ಸಹಿತ ಅಲ್ಲ ನ್ಯೂಯಾರ್ಕ್ದಲ್ಲಿ ವಿರೋಧ ವ್ಯಕ್ತಪಡಿಸೋದು ನೋಡಿದಾಗ ಇವತ್ತು ಮಧ್ಯಮ ವರ್ಗದವರು ಈ ಒಂದು ಪಾರ್ಟಿಯಿಂದ ದೂರ ಸೇರಿದ್ರಿಂದಾಗಿ ಮುಂದಿನ ದಿನಗಳು BJP ಕಷ್ಟ ದಿನಗಳೇನು ಅಂತೇಳಿ ಎಲ್ಲರೂ ಕೇಳ್ತಾ ಇದ್ದಾರೆ. ಏನಾಗಿ ನೋಡೋಣ ಏನು ಆಗ್ಬೋದು ಅನ್ನೋದನ್ನು. ನಿಮಗೇನು ಅನ್ನಿಸ್ತದ? ಇದ್ದ ವ್ಯವಸ್ಥೆ ನಿಜವಾಗಿಯೂ ಈಗ ಕಟ್ಟಿದ ವ್ಯವಸ್ಥೆ ಯಾರೂ ಕಟ್ಟೋರು, ಕಾಂಗ್ರೆಸ್ ಕಟ್ಟಲಿ, ಇವತ್ತು BJP ನಡೆಸ್ಕೊಂಡು ಹೋಗಲಿ, ಯಾರೂ ಆಗಲಿ, ಈ ವ್ಯವಸ್ಥೆಯಿಂದ ಎಲ್ಲರಿಗೂ ಉದ್ಯೋಗ ಸಿಗ್ತದೇನೋ ಅಂತ ಒಂದು ಪ್ರಶ್ನೆ ಇವತ್ತು ನಾವೆಲ್ಲರೂ ಕೇಳಬೇಕಾಗ್ಯದ. ಅಂಥ ವ್ಯವಸ್ಥೆ ಯಾವುದು, ಏನು, ಪರಿಹಾರ ಏನು ಅನ್ನೋದನ್ನು ಚರ್ಚೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡ್ರಿ. H16 ನ್ಯೂಸ್ ಅಂತ ತಿಳಿಸ್ತಾರೆ ಅನ್ನೋದು ಸತ್ಯಕ್ಕಾಗಿ ನೋಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ
ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.